ಹಾಯ್ ಗುಡ್ ಮಾರ್ನಿಂಗ್. ರಾತ್ರಿನೇ ಮೆಂತೆಕಾಳು ನೆನೆಸಿಟ್ಟಿದ್ದೆ, ಅದಕ್ಕೆ ಬಿಸಿನೀರು ಹಾಕೊಂಡು ಕುಡಿತಾ ಇದ್ದೀನಿ. ಹೀಗೆ ಖಾಲಿ ಹೊಟ್ಟೆಗೆ ಮೆಂತೆನ ಅಗದು ತಿನ್ನೋದ್ರಿಂದ ನಮ್ಮ ಹೇರ್ ಫಾಲ್ಗಾಗಿರ್ಬೋದು ಅಥವಾ ಬಾಡಿ ಹೀಟ್ಗಾಗಿರ್ಬೋದು ತುಂಬಾನೇ ಒಳ್ಳೇದು. ಹಾಗೆ ನನ್ನ ಮಗ ಇವತ್ತು ಸ್ಯಾಂಡ್ವಿಚ್ ಮಾಡ್ಕೊಡು ಅಂದಿದ್ದ. ಸ್ಟಫಿಂಗ್ ಮಾಡೋದಕ್ಕೆ ಸ್ವೀಟ್ ಪೊಟ್ಯಾಟೋನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್ಗೆ ಒಂದು ಮುಷ್ಟಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿಳಿ ಎಳ್ಳು, ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸನ ಹಾಕಿ ರುಬ್ಬಿ ಎತ್ತಿಟ್ಕೊಳ್ಳಿ. ಈ ಕಡೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕಟ್ ಮಾಡಿರೋಂಥ ಈರುಳ್ಳಿ, ನಿಮ್ಗೆ ಇಷ್ಟ ಆಗಿರೋಂಥ ತರಕಾರಿಗಳನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ 2 ಟೊಮ್ಯಾಟೋನ ರುಬ್ಬಿ ಸೇರಿಸ್ಕೊಂಡು ಖಾರಕ್ಕೆ ತಕ್ಕ ಹಾಗೆ ಚಿಲ್ಲಿ ಪೌಡರ್, ಅರಿಶಿಣ, ಜೀರಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಸಕ್ಕರೆನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಸ್ಟೀಮ್ ಮಾಡ್ಕೊಂಡಿರೋಂಥ ಗೆಣಸು ಮತ್ತೆ ಬೀಟ್ರೂಟ್ ನ ತುರಿದು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಬ್ರೆಡ್ ಪೀಸಸ್ಗೆ ಗ್ರೀನ್ ಚಟ್ನಿ ಸ್ಟಫಿಂಗ್ ಅದ್ರ ಜೊತೆ ಸ್ವಲ್ಪ ಚೀಸ್ನ ಹಾಕಿ ಈ ರೀತಿ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕಿ 2 ಸೈಡ್ ರೋಸ್ಟ್ ಮಾಡ್ಕೊಂಡ್ರೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಜೊತೆ ಪಾಲಕ್ ಪನ್ನೀರ್ನ ಹಾಕಿ ಫ್ರೈಡ್ ರೈಸ್ ಮಾಡಿದೆ. ಇದಾಗಿತ್ತು ಮಿನಿ ವ್ಲಾಗ್.